ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಷಭ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ವೃಷಭ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕಮಿಟ್ ಆಗಿದ್ದರೆ ಅವರು ಕಟಕ, ಮೇಷ, ವೃಷಭ, ಮಕರ ಅಥವಾ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕೆಲವೊಮ್ಮೆ ಕಾರ್ಡಲ್ಲಿ ಶೋ ಆಗಿರೋದಿಲ್ಲ. ಇನ್ನು ವೃಷಭ ರಾಶಿಯವರಿಗೆ ನಾನು ಮೇ ಮಂತಲ್ಲಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಹೈರ್ ಪ್ರಿಂಟ್ ಬಂದಿದೆ. ಸೊ ಸಿಮಿಲರ್ಲಿ ಮೇಷರಾಶಿಯವ್ರಿಗೂ ಫಸ್ಟ್ ಕಾರ್ಡ್ ಇದೇ ಕಾರ್ಡ್ ಬಂದಿರ್ಬೋದು. ಸೊ ಮೇ ಬಿ ನೀವು ಮೇಷರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು ರೀಸೆಂಟ್ಲಿ ಅಥವಾ ಲಾಂಗ್ ಟರ್ಮ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ನಿಮಗೆ ಹೈ ಫ್ರೆಂಡ್ ಬಂದಿರೋದ್ರಿಂದ ಸೋಲ್ಫುಲ್ ಕನೆಕ್ಷನ್ಗೋಸ್ಕರ ನೀವು ಹುಡುಕ್ತಾ ಇದ್ದೀರಾ. ಸೊ ಮೇ ಬಿ ನೀವು ಅರೇಂಜ್ ಮ್ಯಾರೇಜ್ ಆಗಬೇಕಂತ ಅಂದ್ಕೊಂಡಿದ್ದೀರಾ ವೃಷಭ ರಾಶಿಯವರು ಕೆಲವರು. ಸೊ ಮ್ಯಾರೇಜ್ಗೋಸ್ಕರ ಶಿಫ್ಟ್ ಆಗಿದ್ದೀರಾ, ಟ್ರಾವೆಲ್ ಮಾಡಿದ್ದೀರಾ ಅನಿಸುತ್ತೆ ನನಗೆ. ಸೊ ಮೇ ಬಿ ಅದರ್ ಪರ್ಸನ್, ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕನೆಕ್ಟ್ ಆಗಬೇಕು, ನಿಮಗೆ ಕ್ರಶ್ ಇದೆ ಅನ್ನೋ ಪರ್ಸನ್ ಕೂಡ ರೀಲೊಕೇಟ್ ಆಗಿರ್ಬೋದು. ಕಮಿಟ್ಮೆಂಟ್, ಒಂದು ಸೋಲ್ಫುಲ್ ಕನೆಕ್ಷನ್, ಮೇ ಬಿ ಅದರ್ ಜಾಬ್ ಆಫರ್ ಕೂಡ ನಿಮ್ಗೆ ಬಂದಿರ್ಬೋದು, ಗೌರ್ಮೆಂಟ್ ಜಾಬ್ ಆಫರ್ಸ್ ಕೂಡ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ಆಗಲೇ ಹೇಳಿದೆ ರೀಲೊಕೇಶನ್ ಆಗಿದೆ ಅಂತ. ಫೂಲ್ ಕಾರ್ಡ್ ಕೂಡ ಟ್ರಾವ್ಲಿಂಗ್ನ ಹೇಳುತ್ತೆ, ಒಂದು ಸ್ಪಿರಿಚುವಲ್ ಯೂನಿಯನ್ನ. ಸೊ ಯಾರಿಗಾದ್ರೂ ನೀವು ಸೆಕೆಂಡ್ ಚಾನ್ಸ್ನ ಕೇಳ್ತಿರ್ಬೋದು, ಬ್ರೇಕಪ್ ಆಗಿರ್ಬೋದು ಈಗಾಗಲೇ. ಸೊ ನಿಮಗೆ ನಿಮ್ಮ ಎಕ್ಸ್ ಬೇಕು ಲೈಫಿಗೆ. ಸೊ ಮೇ ಬಿ ಸೆಕೆಂಡ್ ಚಾನ್ಸಿಗೋಸ್ಕರ ವೃಷಭ ರಾಶಿಯವರು ನೀವು ವೇಟ್ ಮಾಡ್ತಿರ್ಬೋದು, ಅಥವಾ ಅದರ್ ಪರ್ಸನ್, ನೀವು ಕನೆಕ್ಟೆಡ್ ಇದ್ದಂಥ ಪರ್ಸನ್ ಮೇ ಬಿ ಅವರಿಗೆ ಸೆಕೆಂಡ್ ಚಾನ್ಸ್ ಬೇಕಾಗಿರ್ಬೋದು. ತುಂಬ ಡಿಫಿಕಲ್ಟ್ ಸಿಚುವೇಷನ್ನಿಂದ ಬಂದಿದ್ದೀರಾ ವೃಷಭ ರಾಶಿಯವರು, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೆ ತುಂಬ ಡಿಫಿಕಲ್ಟ್ ಸಿಚುವೇಶನ್ಸ್ ಬಂದಿತ್ತು. ಸೊ ಮೇ ಬಿ ನೀವು ಸ್ವಲ್ಪ ಟ್ರೆಡಿಷ್ನಲ್ ಥಾಟ್ ಇರುವಂಥ ವ್ಯಕ್ತಿ ಆಗಿರ್ತೀರಾ ಅಂತ ಅನಿಸುತ್ತೆ ವೃಷಭ ರಾಶಿಯವರು. ಮೋರ್ ಪ್ರಾಬಬ್ಲಿ ನೀವು ಹೊರಗಡೆ ಆ ಥರ ತೋರಿಸ್ಕೊಳ್ಳಲ್ಲ, ಆದರೆ ಒಳಗಿಂದ ನೀವು ತುಂಬ ಟ್ರೆಡಿಷ್ನಲ್ ವ್ಯಾಲ್ಯೂಸ್ಗೆ ಬೆಲೆ ಕೊಡುವಂಥ ವ್ಯಕ್ತಿ ಆಗಿದ್ದೀರಾ ನೀವು ಅಥವಾ ನೀವು ಕನೆಕ್ಟೆಡ್ ಪರ್ಸನ್ನು. ನಿಮ್ಗೆ ಜಾಸ್ತಿ ಮೇಕಪ್ ಎಲ್ಲ ಹಾಕೋರು ಇಷ್ಟ ಆಗಲ್ಲ ವೃಷಭ ರಾಶಿಯವರು. ನಿಮಗೆ ಮೇ ಬಿ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಸೊ ನೀವು ತುಂಬ ಎಮೋಷ್ನಲ್ ಅಲ್ಲ ಅಂತ ಹೊರಗಡೆ ತೋರಿಸ್ಕೊಳ್ತೀರ ವೃಷಭ ರಾಶಿಯವರು, ಬಟ್ ನೀವು ಒಳಗಡೆಯಿಂದ ತುಂಬ ಎಮೋಷ್ನಲ್ ಇರುವಂಥ ವ್ಯಕ್ತಿ ಆಗಿರ್ತೀರ ವೃಷಭ ರಾಶಿಯವರು. ನೀವು ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಆ ಥರ ಇರ್ಬೋದು. ಅದರ್ ಪರ್ಸನ್ ಹೊರಗಡೆಯಿಂದ ತುಂಬ ಸ್ಟಕ್ ಆ್ಯಂಡ್ ಸ್ಟ್ರಾಂಗ್ ಪರ್ಸನ್ ಅಂತ ಅನಿಸಿದ್ರು ಸ್ಟ್ರಾಂಗ್ ಇರಲ್ಲ. ಸೊ ಎಮೋಷ್ನಲಿ ಅನ್ಸ್ಟೇಬಲ್ ಇರೋವಂಥ ವ್ಯಕ್ತಿ ಇರ್ತಾರೆ ಅವರು. ಥರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಫೈನಲಿ ನೀವೇನೋ ಒಂದು ಪ್ರಾಜೆಕ್ಟಿಗೋ ಮೇ ಬಿ ಒಂದು ರಿಲೇಷನ್ಶಿಪ್ಗೋ ತುಂಬ ವರ್ಕ್ ಮಾಡ್ತಾ ಇದ್ದೀರಾ. ಮೇ ಬಿ ಮದುವೆ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದರೆ ಮೇ ಬಿ ನೀವು ಯಾರಿಗಾದ್ರೂ ವೇಟ್ ಮಾಡ್ತಿರ್ಬೋದು. ಮೇ ಬಿ ಭರಣಿ ನಕ್ಷತ್ರದವ್ರು ಆಗಿರ್ಬೋದು ಅವರು ಆ ವ್ಯಕ್ತಿ. ಸೊ ಮೇ ಬಿ ಅದರ್ ಪರ್ಸನ್ ನಿಮಗೂ ವೇಟ್ ಮಾಡ್ತಾ ಇರ್ಬೋದು. ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇವೆ, ಫ್ಯಾಮ್ಲಿ ಮೇ ಬಿ ಫ್ರೆಂಡ್ಸ್ ಝೋನಲ್ಲಿ. ಏನೂ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ ನಿಮ್ಮ ರಿಲೇಷನ್ಶಿಪ್ಗೂ, ಅಥವಾ ಇದರಿಂದ ನಿಮ್ಗೆ ಅವ್ರ ಮೇಲೆ ಡೌಟ್ ಇದೆಯೋ, ಅವ್ರಿಗೆ ನಿಮ್ಮ ಮೇಲೆ ಡೌಟ್ ಇದೆಯೋ, ನಿಮ್ಮ ಲೈಫಲ್ಲಿ ಯಾರಾದರೂ ಬಂದಿದ್ದಾರೆ ಮೇ ಬಿ ನೀವು ಇಗ್ನೋರ್ ಮಾಡ್ತಿದ್ದೀರಾ ಅವರಿಗೆ ಅನ್ನೋ ಡೌಟ್ಸ್ ಶುರುವಾಗಿದೆ. ಹೋಪ್ ಕೂಡ ಕಳ್ಕೊಂಡಿದ್ದಾರೆ. ನಿಮಗೋಸ್ಕರ ಅವ್ರು ವೇಟ್ ಮಾಡ್ತಿದ್ರೆ ಯಾರಾದರೂ. ಇವಾಗ ಸ್ವಲ್ಪ ಹೋಪ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಮೇ ಬಿ ನೀವು ಎಲ್ಲಿಂದೋ ರೆಸ್ಪಾನ್ಸಿಬಿಲಿಟೀಸಿಂದ ಏನು ಎಸ್ಕೇಪ್ ಆಗ್ತಾ ಇದ್ದೀರಾ ಸಮಥಿಂಗ್ ಅಂತ ಅನಿಸುತ್ತೆ. ಯಾವುದೋ ಒಂದು ಸಿಚುವೇಷನಿಂದ ಹೊರಗಡೆ ಬರಬೇಕಂತ ಟ್ರೈ ಮಾಡ್ತಾ ಇದ್ದೀರಾ. ಮೇ ಬಿ ರಿಲೇಷನ್ಶಿಪ್ಪಲ್ಲಿ ಕೂಡ ಅದಾಗಿರ್ಬೋದು ವೃಷಭ ರಾಶಿಯವರು. ಇದು ನೀವಾಗಿರ್ಬೋದು, ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಆಗಿರ್ಬೋದು. ಮೇ ಬಿ ಯಾರೋ ನಿಮಗೆ ಸೆಕೆಂಡ್ ಚಾನ್ಸ್ ಕೂಡ ಕೇಳ್ತಾರೆ ಅಂತ ಕಾರ್ಡ್ ಸ್ಟ್ರಾಂಗಾಗಿ 10 ಆಫ್ ವಾಂಡ್ಸ್ ಹೇಳ್ತಾ ಇದೆ. ಮತ್ತು ಫೋರ್ತ್ ನನಗೆ 10 ಆಫ್ ಸೋರ್ಡ್ಸ್ ಬಂದಿದೆ. ಮೇ ಬಿ ಕೆಲವು ರಿಲೇಷನ್ಶಿಪ್ ಓವರ್ ಆಗಿದೆ, ಬ್ರೇಕಪ್ ಆಗಿದೆ. ಸೊ ಇನ್ನೇನು ಉಳಿದಿಲ್ಲ ಅಲ್ಲಿ. ಸೊ ಸೆಕೆಂಡ್ ಚಾನ್ಸ್ ಕೊಡೋಕ್ಕೂ ಚಾನ್ಸ್ ಇಲ್ಲ, ನನಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ಸ್ಟ್ರೇಟ್ ಫಾರ್ವರ್ಡಾಗಿ ನೀವು ಹೇಳ್ತಿರೋ, ಅಥವಾ ನೀವು ಕನೆಕ್ಟೆಡ್ ಆಗಿರೋ ಪರ್ಸನ್ ಅದರ್ ಪರ್ಸನ್ ಹೇಳ್ಬೋದು. ಸೊ ಇದು ಕೆಲವರಿಗೆ ಮಾತ್ರ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ಫಿಫ್ತ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಾನು ಆಗಲೇ ಹೇಳಿದೆ, ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿರೋರು ಮ್ಯಾರೇಜ್ ಆಗಬೇಕಂತ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗುತ್ತೆ. ಸೊ ಗೆಟ್ಟಿಂಗ್ ಎಂಗೇಜ್ಡ್ ಆಗೋರಿದ್ದೀರಾ. ಮ್ಯಾರೇಜ್ ಮೇ ಬಿ ನ್ಯೂ ಜಾಬ್ ಸಿಗ್ಬೋದು, ಮೇ ಬಿ ಓಲ್ಡ್ ಜಾಬ್ ಎಂಡ್ ಆಗಿ ನ್ಯೂ ಜಾಬ್ ಸಿಗ್ಬೋದು. ಸೊ ಯಾರ ಜೊತೆನಾದರೂ ಡೇಟ್ ಹೋಗೋ ಪ್ಲ್ಯಾನ್ ಕೂಡ ನಿಮಗಿದೆ ವೃಷಭ ರಾಶಿಯವರು. ಸೊ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ ನೀವು ಅಥವಾ ಅದರ್ ಪರ್ಸನ್ನು. ಸೊ ಒಂದು ಗ್ಯಾದ್ರಿಂಗ್ ಕೂಡ ಇದೆ ಅಂತ ಅನಿಸುತ್ತೆ. ಮೇ ಬಿ ನೀವು ಯಾರನ್ನಾದ್ರೂ ಮೀಟ್ ಆಗೋ ಕೂಡ ಹೋಗ್ತಿರ್ಬೋದು. ಸೊ ನಿಮಗೆ ಇಷ್ಟ ಇರೋ ವ್ಯಕ್ತಿ ಜೊತೆ ಔಟಿಂಗ್ಗೆ ಅಂತ ಅನಿಸುತ್ತೆ. 6 ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ತುಂಬ ಬ್ಯುಸಿ ಇದ್ದೀರಾ, ನೀವು ಬ್ಯುಸಿ ಇದ್ದೀರೋ, ನೀವು ಕನೆಕ್ಟ್ ಆಗಿರೋವಂಥ ವ್ಯಕ್ತಿ ಬ್ಯುಸಿ ಇದ್ದಾರೆ. ಓಲ್ಡ್ ಪರ್ಸನ್ ಔಟ್ ಆಗ್ತಾರೆ, ನ್ಯೂ ಪರ್ಸನ್ ಇನ್ ಆಗ್ತಾನೆ ಅಂತ
ಯಾವಾಗಲೂ ಹೇಳೋ ಹಾಗೆ ಲವರ್ಸ್ ಕಾರ್ಡ್ ಬಂದರೆ ಹೇಳ್ತೀನಿ ನಿಮಗೆ ಖಂಡಿತವಾಗ್ಲೂ ಯಾರೋ ಸೆಕೆಂಡ್ ಚಾನ್ಸ್ ಕೇಳ್ತಾ ಇದ್ದಾರೆ. ಮೇ ಬಿ ಅಗೇನ್ ಸೇಮ್ ಪರ್ಸನ್ ಜೊತೆ ನಿಮಗೆ ಲವ್ ಆಗ್ಬೋದು ಬ್ರೇಕಪ್ ಆದಮೇಲೆ, ಅಗೇನ್ ಸೇಮ್ ಪರ್ಸನ್ ಜೊತೆ, ಆ ಥರ ಕೂಡ ಎನರ್ಜಿ ಇದೆ. 3 ಆಫ್ ಸಾರ್ಡ್ಸ್ ಇದೆ. ಕೆಲವರು ಮೈಂಡ್ ಗೇಮ್ಸ್ ಆಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ಲವ್ ಇಲ್ಲ, ಆದರೂ ಲವ್ ಇರೋ ಥರ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ತುಂಬ ಹೆದರ್ತಾರೆ, ಅಥವಾ ನೀವು ತುಂಬ ಹೆದರ್ಕೊಂಡಿದ್ದೀರಾ ರಿಲೇಷನ್ಶಿಪ್ ಬಗ್ಗೆ, ಆ ಥರ ಕೂಡ ಎನರ್ಜಿ ಶೋ ಆಗ್ತಾ ಇದೆ ಕೆಲವರಿಗೆ ಮಾತ್ರ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.